ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಕ್ಲಾಸ್ 2 ಎರಡನೇ ದಿನನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಮೆಟೀರಿಯಲ್ಸು. ಸೊ ಅದೆಲ್ಲ ಎಲ್ಲೆಲ್ಲಿ ಸಿಗುತ್ತೆ, ಹೇಗೆ ಬೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಬಂದು ಸಿಲ್ಕ್ ಥ್ರೆಡ್ಡು. ನಿಮ್ಮ ಹತ್ರ ಯಾವುದು ನಿಯರ್ ಶಾಪ್ ಇದೆ ಅಲ್ಲೋಗೇನೆ ಡೈರೆಕ್ಟಾಗಿ ಸಿಲ್ಕ್ ಥ್ರೆಡ್ನ ತಗೊಳ್ಳಿ. ಯಾವ ಕಂಪ್ನಿ ಸಿಗುತ್ತೆ ಆ ಕಂಪ್ನಿನೇ ತಗೊಳ್ಳಿ. ಇದೇ ಕಂಪ್ನಿ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ಒಂದೊಂದು ಶಾಪಲ್ಲಿ ಒಂದೊಂದು ಕಂಪ್ನಿ ಥ್ರೆಡ್ಸ್ಗಳು ಸಿಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಇದೇ ಕಂಪ್ನಿ ಥ್ರೆಡ್ ಬೇಕು ಅಂತ ಏನೂ ಇಲ್ಲ. ಹಾಗೆಯೇ ಇದು 20 to 30 ರೂಪಾಯಿ ಒಳಗೇ ಸಿಗುತ್ತೆ ನಿಮಗೆ. ಡೈರೆಕ್ಟಾಗಿ ಹೋಗಿ ಶಾಪಿಗೆ ಪರ್ಚೇಸ್ ಮಾಡಿ, ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೆಕ್ಸ್ಟು ಬೇಕಾಗಿರೋದು ನಮಗೆ ಜರಿ ಥ್ರೆಡ್ಗಳು ಬೇಕು. ಸೊ ನಾವಿಲ್ಲಿ 3 ಟೈಪು ಜರಿ ಥ್ರೆಡ್ನ ತಗೊಳ್ಳೋಣ. ಒಂದು ಕಾಪರ್ ಕಲರ್ ತಗೋಬೇಕು, ಆಮೇಲೆ ಗೋಲ್ಡ್ ಕಲರು ಬೇಕು, ಸಿಲ್ವರು ಬೇಕು. ಯಾವ ಕಲರ್ ಜರಿ ಸಿಲ್ಕಲ್ಲಿ ಸ್ಯಾರಿಯಲ್ಲಿ ಯಾವ ಜರಿ ಇರುತ್ತೋ ಆ ಕಲರಲ್ಲಿ ನಾವು ಥ್ರೆಡ್ನ ಕಟ್ಟಬೇಕು, ಅಂದರೆ ಜರಿ ಥ್ರೆಡ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬೀಡ್ಸ್ಗಳನ್ನ ತಗೋಬೇಕು. ನಮಗೆ ಇದು ಬೀಡ್ಸು ಅಷ್ಟೇ ನೀಡ್ಸ್ ಬೇಕು. ಸೊ ಇಲ್ಲೂ ಅಷ್ಟೇ 3 ಕಲರ್ ಬೀಡ್ಸ್ ತಗೋಬೇಕಾಗುತ್ತೆ ನಾವು. ಅಂದರೆ ನಮ್ಮದು ಫಸ್ಟು ಕಾಪರ್ ಕಲರ್ ತೋರಿಸ್ತಾ ಇದ್ದೀನಿ ನೋಡಿ. ಕಾಪರ್ ಕಲರ್ ಜರಿ ಇದ್ದರೆ ನಾವು ಕಾಪರ್ ಕಲರ್ ಬೀಡನ್ನ ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಜರಿ ಥ್ರೆಡ್ ಬಂದುಬಿಟ್ಟು ಕಾಪರ್ ಕಲರ್ನೇ ನಾವು ಕಟ್ಟಬೇಕಾಗುತ್ತೆ. ಸೊ ಇವಾಗ ಸಿಲ್ವರ್ ಕಲರ್ ಬೀಡ್ಸ್ ಇದ್ದರೆ ನಾವು ಸಿಲ್ವರ್ ಕಲರ್ ಬೀಡ್ಸ್ನ ಯೂಸ್ ಮಾಡಬೇಕಂದ್ರೆ ಸ್ಯಾರಿಯಲ್ಲಿ ಸಿಲ್ವರ್ ಜರಿ ಇದ್ದರೆ ಸಿಲ್ವರ್ ಕಲರ್ ಬೀಡು, ಸಿಲ್ವರ್ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡ್ಕೋಬೇಕು. ಅದೇ ಸ್ಯಾರಿಯಲ್ಲಿ ಗೋಲ್ಡ್ ಕಲರ್ ಇದ್ದರೆ ಗೋಲ್ಡ್ ಕಲರ್ ಬೀಡು, ಗೋಲ್ಡ್ ಕಲರ್ ಜರಿ ಆ ಥರ ಯೂಸ್ ಮಾಡ್ಕೋಬೇಕು. ನೋಡಿ, 3 ಕಲರಲ್ಲಿ ಬೀಡ್ಸ್ ನಮಗೆ ಸಿಗುತ್ತೆ. ಇನ್ನು ಬರೀ ಇದೇ ಟೈಪ್ಸ್ ಬೀಡ್ಸ್ ಎಲ್ಲ, ತುಂಬ ವೆರೈಟೀಸ್ ಟೈಪ್ಸ್ ಬೀಡ್ಗಳು ಬೇಕಾಗುತ್ತೆ. ನೋಡಿ, ನಾನು ಈ ಥರ ಎಲ್ಲನೂ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನಿಮ್ಗೊಂದು ಐಡಿಯಾ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಬಾಕ್ಸಲ್ಲಿ ಹಾಕಿ ಸ್ಟೋರ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಕಾಪರ್ ಕಲರು, ಗೋಲ್ಡು ಮತ್ತು ಪರ್ಪಲ್ ಬೀಡು ಎಲ್ಲ ಥರದ ಬೀಡು ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೀಡಲಲ್ಲಿ ಬಂದು ನಾವು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ನ ಯೂಸ್ ಮಾಡೋದು ಜಾಸ್ತಿ. ಇದರಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ನೀಡಲ್ ಅಂದರೆ ಟುಲಿಪ್ ಜಪಾನ್ ಅವ್ರದ್ದು ನೀಡಲ್ ನಂಬರ್, ಟುಲಿಪ್ ಜಪಾನ್ ಅವ್ರದ್ದೇ ನಾನು ಯೂಸ್ ಮಾಡೋದು. ನೀಡಲ್ ನಂಬರ್ 10 0.75 mm ಅಂತ ಇರುತ್ತೆ. ಸೊ ಈ ನೀಡಲ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಸೊ ನೀವು ಅಷ್ಟೇ ಇದೇ ನೀಡಲ್ನ ತಗೊಳ್ಳಿ. ಏನಕ್ಕಂದರೆ ಇವಾಗ 6 ಎಳೆ ದಾರದಲ್ಲಿ ನಾವು ಏನೇ ಡಿಸೈನ್ನ ಎಣಿತೀವಿ ಅಂದರೆ ಇದೇ ನೀಡಲ್ ಬೇಕಾಗುತ್ತೆ ನಮಗೆ. ಸೊ ನಾನು ಈ ನೀಡಲ್ ಬಿಟ್ಟು ಬೇರೆ ನೀಡಲ್ ಯೂಸ್ ಮಾಡೋದಿಲ್ಲ. ಇದು ಮತ್ತು ಬೀಡ್ಸ್ ಹಾಕಲಿಕ್ಕೆ ಇದು ಅಷ್ಟೇ ಟುಲಿಪ್ ಜಪಾನ್ ಅವ್ರದ್ದೇನೆ. ಇದು ಬೀಡ್ ಹಾಕಲಿಕ್ಕೆ ಅಂತ ನಾನು ಯೂಸ್ ಮಾಡೋ ನೀಡಲ್ ಇದು ಬಂದುಬಿಟ್ಟು ನೀಡಲ್ ನಂಬರ್ ಟುಲಿಪ್ ಬ್ರ್ಯಾಂಡ್ ಅವ್ರದ್ದು 14 0.5 mm ಅಂತ. ಇದು ಬಂದುಬಿಟ್ಟು ಸ್ಮಾಲ್ ಸೈಜ್ 0 ಸೈಜ್ mm ಬೀಡ್ಸ್ ಇರ್ತಾವಲ್ಲ, ಆ ಬೀಡನ್ನ ಯೂಸ್ ಮಾಡಲಿಕ್ಕೆ ಅಂತ ಮಾತ್ರ ನಾನು ಈ ಬೀಡನ್ನ, ಮತ್ತು ಕ್ರಿಸ್ಟಲ್ ಬೀಡ್ ಇವೆರಡು ಬೀಡಿಗೆ ಅಂತ ನಾನು 14 ನಂಬರ್ ತೊಗೊಳ್ತೀನಿ. ಇನ್ನೆಲ್ಲದಕ್ಕೂ ನೀಡಲ್ ನಂಬರ್ 10 ನಾನು ಯೂಸ್ ಮಾಡೋದು ಫ್ರೆಂಡ್ಸ್. ನೆಕ್ಸ್ಟ್ ಇವೆರಡು ಬೀಡನ್ನೇ ನಾನು ಎಲ್ಲದಕ್ಕೂ ಯೂಸ್ ಮಾಡೋದು. ಸೊ ನೀವು ಇವೆರಡು ಬೀಡನ್ನ ತಗೊಳ್ಳಿ, ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಾಗುತ್ತೆ ಅವು. ನೆಕ್ಸ್ಟು ನೀಡಲ್ಗಳು ತೋರಿಸ್ತೀನಿ ನೋಡಿ. ಈ ನೀಡಲ್ ಬಂದುಬಿಟ್ಟು ಕುಚ್ಚುಕಟ್ಟಲಿಕ್ಕೆ ಅಂತ ತೊಗೊಳ್ತಾ ಇರೋದು. ಉದ್ದ ನೀಡಲು ಸಿಗುತ್ತೆ ಫ್ರೆಂಡ್ಸ್, ಇಲ್ಲ ಅಂದರೆ ಬೇಬಿ ಕುಚ್ಚುಕಟ್ಟೋ ನೀಡಲ್ ಅಂತ ಕೇಳಿ ಕೊಡ್ತಾರೆ. ಸೊ ಶಾರ್ಟ್ ಇರೋದಿದ್ದರೆ ಶಾರ್ಟೇ ತಗೊಳ್ಳಿ, ಇಲ್ಲ ಶಾರ್ಟ್ ಇಲ್ಲ ಅಂದರೆ ಉದ್ದ ಇರೋ ನೀಡಲ್ ಆದರೂ ತೊಗೋಬೋದು. ಸೊ ಇಲ್ಲಿ ಹೋಲಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ. ಇದು ಬಂದುಬಿಟ್ಟು ಎಮ್ಮಿಂಗ್ ನೀಡಲ್. ಸೊ ನಮಗೆ ಈ ಥರ ನೀಡಲ್ಗಳು ಬೇಕು, ಎಮ್ಮಿಂಗ್ ನೀಡಲ್ ಬೇಕು ಮತ್ತು ಕುಚ್ಚುಕಟ್ಟೋ ನೀಡಲ್ಗಳು ಬೇಕು. ಇದು ಬಂದುಬಿಟ್ಟು ಎಮ್ಮಿಂಗ್ ನೀಡಲಲ್ಲಿ ನಾವು ಜರಿ ಥ್ರೆಡ್ನ ಹಾಕಿ ನಾಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸೊ ಬೇಕು. ಇದು ಕಾಟನ್ ಥ್ರೆಡ್ಡು. ಸೊ ನಮಗೆ ಕಾಟನ್ ಥ್ರೆಡ್ಡು ಬೇಕು ಫ್ರೆಂಡ್ಸ್. ಈಗ ಒಂದೇ ಎಲ್ಲ ಡಿಸೈನ್ಗೂ ನಾವು ಕಾಟನ್ ಥ್ರೆಡ್ ಯೂಸ್ ಮಾಡೋದಿಲ್ಲ, ಸಮ್ ಡಿಸೈನಿಗೆ ಮಾತ್ರ ಕಾಟನ್ ಥ್ರೆಡ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಕಾಟನ್ ಥ್ರೆಡ್ನೂ ಒಂದು ತಗೊಂಡು ಇಟ್ಕೊಂಡಿರಿ. ಮತ್ತು ಇಲ್ಲಿ ಬಂದು ಬಾಲ್ ಚೈನು, ಸ್ಟೋನ್ ಚೈನ್ನ ನಾವು ತಗೋಬೇಕಾಗುತ್ತೆ. ಇದು ಬಾಲ್ ಚೈನು ಗ್ರ್ಯಾಂಡ್ ಡಿಸೈನ್ ಮಾಡಿರ್ತೀವಿ ಅಲ್ವಾ, ಅದಕ್ಕೆ ಅಣಿಸ್ಲಿಕ್ಕೆ. ಇದು ಸ್ಟೋನ್ ಚೈನಲ್ಲಿ ಪರ್ಲ್ ಚೈನ್ ಬರುತ್ತೆ. 3 ಟೈಪ್ಸ್ ಸ್ಟೋನ್ ಚೈನ್ಗಳಲ್ಲಿ ಬರುತ್ತೆ. ಪರ್ಲ್ ಚೈನು ಮತ್ತು ವೈಟ್ ಸ್ಟೋನ್ ಚೈನ್. ಇದು ನೋಡಿ, ಇದು ವೈಟ್ ಕಲರ್ ಸ್ಟೋನ್ಗಳಿದ್ದಾವೆ. ಹಾಗೆ ಇದರಲ್ಲಿ ಇನ್ನೊಂದು ಸಿಗುತ್ತೆ, ಅದು ಗೋಲ್ಡ್ ಸ್ಟೋನ್ ಚೈನು. ಸೊ 3 ಟೈಪು ಸ್ಟೋನ್ ಚೈನ್ಗಳನ್ನ ನಾವು ತಗೋಬೇಕಾಗುತ್ತೆ. ನೋಡಿ, ಇಲ್ಲಿ ಇದು ಗೋಲ್ಡ್ ಕಲರ್ ಸ್ಟೋನ್ ಚೈನು. ಸೊ ಸ್ಟೋನ್ ಚೈನು ಮತ್ತು
ಬಾಲ್ ಚೈನ್ಗಳನ್ನ ತೊಗೊಳ್ಳಿ. ಬಾಲ್ ಚೈನಲ್ಲೂ ಅಷ್ಟೇ ಫ್ರೆಂಡ್ಸ್ ವೆರೈಟೀಸ್ ಆಫ್ ಸೈಜ್ಗಳು ಸಿಗುತ್ತೆ, ದೊಡ್ಡ ಬಾಲ್ ಚೈನು, ಚಿಕ್ಕ ಬಾಲ್ ಚೈನ್ ಆ ಥರ. ಸೊ ನೋಡಿಕೊಂಡು ತಗೊಳ್ಳಿ. ಮತ್ತು ಇದು ಬಂದು ಫ್ಯಾಬ್ರಿಕ್ ಗ್ಲೂ. ಸೊ ಸ್ಟೋನ್ ಚೈನ್ ಅಂಟಿಸ್ಲಿಕ್ಕೆ ಮತ್ತು ನಮಗೆ ಬೀಡ್ಸ್ನ ಅಂಟಲಿಕ್ಕೆ ಎಲ್ಲನೂ ಇದು ಫ್ಯಾಬ್ರಿಕ್ ಗ್ಲೂ ಬೇಕಾಗುತ್ತೆ. ಸೊ ಹಾಗಾಗಿ ಫ್ಯಾಬ್ರಿಕ್ ಗ್ಲೂನು ತಗೊಳ್ಳಿ. ಇದ್ರ ಮೇಲಿನ ರ್ಯಾಪರು ಕಿತ್ತಾಕ್ಬಿಟ್ಟಿದ್ದಾರೆ ನನ್ನ ಮಗಳು, ಸೊ ಹಾಗಾಗಿ ರ್ಯಾಪರ್ ಇಲ್ಲ, ಇದನ್ನೇ ತೋರಿಸ್ತಾ ಇದ್ದೀನಿ. ಇದು ಬಂದು ಕುಚ್ಚು ಕಟ್ ಮಾಡಲಿಕ್ಕೆ, ದಾರನ ಟ್ರಿಮ್ ಮಾಡಲಿಕ್ಕೆ ಅಂತ ನಾವು ಕಟರ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಕತ್ರಿ ಬೇಕು ಅಂದರೆ ನಿಮ್ಗೆ ಕತ್ರಿ ಬೆಸ್ಟ್ ಅನಿಸಿದ್ರೆ ಕತ್ರಿ ತಗೊಳ್ಳಿ, ಇಲ್ಲ ಅಂದರೆ ಈ ಥರ ಕಟರ್ನು ನೀವು ತಗೋಬೋದು. ಸೊ ಎರಡನ್ನೂ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಡಿಸೈನ್ ಮಾಡಲಿಕ್ಕೆ ಅಂತ ಲೇಸ್ ತೊಗೊಂಡಿರೋದು. ಸೊ ಈ ಲೇಸಲ್ಲೂ ನಾನು ಡಿಸೈನ್ ಮಾಡಿದ್ದೀನಿ, ನೀವು ಬೇಕಾದರೆ ನಂದು ಹಳೆ ವೀಡಿಯೋಸ್ಗಳಲ್ಲಿ ನೋಡಿ. ಸೊ ಇದರಲ್ಲೂ ನಾನು ಲೇಸ್ ಡಿಸೈನ್ನ ಮಾಡ್ತೀನಿ. ಸೊ ನಿಮ್ಗೆ ಇದರಲ್ಲಿ ಇದನ್ನು ತಗೊಳಕ್ಕಾಗಲಿಲ್ಲ, ಸಿಗಲಿಲ್ಲ ನಿಯರ್ ಶಾಪಲ್ಲಿ ಅನ್ನೋದಾದರೆ ಇದ್ರ ಆಪ್ಷನಲ್ ಆಗಿ ನಾವು ಈ ಥರ ವೈಟ್ ಕಲರು ಅಥವಾ ಬೇರೆ ಕಲರ್ ಇದು ಫಾಲ್ ಬರುತ್ತೆ ಅಲ್ವಾ, ಸ್ಯಾರಿಗೆ ಹಾಕೋ ಫಾಲ್ಗಳು ನೋಡಿ, ಅದರಲ್ಲೂ ನಾನು ಡಿಸೈನ್ಗಳನ್ನ ಮಾಡಿದ್ದೀನಿ. ಸೊ ಈ ಥರ ಫಾಲ್ನ ತಗೊಂಡು ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಬ್ಲೌಸ್ ಪೀಸನ್ನ ಜಿಗ್ಜಾಗು ಮಾಡಿಸ್ಕೊಂಡು ಮಾಡ್ಕೋಬೋದು, ಇಲ್ಲ ಫಾಲಲ್ಲಿ ಎರಡು ಸೈಡಲ್ಲೂ ಡಿಸೈನ್ ಮಾಡ್ಬೋದು. ಸೊ ಇವೆಲ್ಲ ನೀವು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ. ಬಿಗಿನರ್ಸ್ ಯಾರು ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರ್ತಾರೆ, ಅವ್ರಿಗೆ ಏನು ಐಟಮ್ಸ್ ತೊಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್. ಯಾರು ಹೊಸಬ್ರು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.